ಬಂಧುಗಳೇ, ಜೈ ಭೀಮ್, ನಮೋ ಬುದ್ಧಾಯ. ಬೌದ್ಧ ಧರ್ಮವನ್ನು ಆಧುನಿಕ ವಿಜ್ಞಾನದೊಂದಿಗೆ ಹೋಲಿಸಿದಾಗ ನಾವು ಅನೇಕ ಗಮನಾರ್ಹ ಸಾಮರ್ಥ್ಯಗಳನ್ನು ಕಾಣುತ್ತೇವೆ. ಜಗತ್ತಿನ ದೊಡ್ಡ ವಿಜ್ಞಾನಿಗಳಾಗಿರ್ತಕ್ಕಂತಹ ಐನ್ಸ್ಟೀನ್, ನ್ಯೂಟನ್, ಓಪನ್ಹೈಮರ್, ಫ್ರಾನ್ಸಿಸ್ಕೋ ವರೇಲಾ, ಸ್ಯಾಮ್ ಹ್ಯಾರಿಸ್, ರಿಚರ್ಡ್ ಡಾಕಿನ್ಸ್, ಕಾರ್ಲ್ ಸಗನ್, ನೀಲ್ ಬೋರ್, ಮ್ಯಾಕ್ಸ್ ಪ್ಲ್ಯಾಂಕ್ಗಳಂತಹ ದೊಡ್ಡ ದೊಡ್ಡ ವಿಜ್ಞಾನಿಗಳು 2600 ವರ್ಷಗಳ ಹಿಂದೆ ಹುಟ್ಟಿದ್ದ ಬುದ್ಧನ ಮುಂದೆ ಶರಣಾದರು. ಹೌದು, ಆಧುನಿಕ ವಿಜ್ಞಾನ ಅತ್ಯಂತ ಶಿಖರದಲ್ಲಿರ್ತಕ್ಕಂತಹ ಕಾಲವಿದು. ಆದರೆ ಗೌತಮ್ ಬುದ್ಧ ಆವಾಗಲೇ ಮೈಂಡ್, ಯೂನಿವರ್ಸ್ ಹಾಗೂ ರಿಯಾಲಿಟಿಯನ್ನು ತಿಳ್ಕೊಂಡಿದ್ದು. ನಾವೆಲ್ಲರೂ ನ್ಯೂಟನ್ ಬಗ್ಗೆ ಓದಿರ್ತೀವಿ. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಆನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ನ್ಯೂಟನ್ ಹೇಳಿದ್ದಾರೆ. ವಿಜ್ಞಾನದಲ್ಲಿ ಇದನ್ನು ಥರ್ಡ್ ಲಾ ಆಫ್ ನ್ಯೂಟನ್ ಅಂತ ಹೇಳ್ತಾರೆ. ಅದನ್ನೇ ಬುದ್ಧ, ನೀವು ಎಂತಹ ಕಾರ್ಯ ಮಾಡುವಿರೋ ಅಂಥದ್ದೇ ಫಲವನ್ನು ಅನುಭವಿಸುವಿರಿ ಅಂತ ಹೇಳ್ತಾರೆ. ಜೈಸೆ ಕರಂ ಕರೋಗೆ ವೈಸಾ ಹಿ ಪರಿಣಾಮ ಮಿಲೇಗಾ ಎಂದು 2600 ವರ್ಷಗಳ ಹಿಂದೆ ಇದನ್ನು ಬುದ್ಧ ಹೇಳಿದ್ದಾರೆ. ಇದು ಯಾವುದೇ ಮಾರಲ್ ಲೆಸನ್ ಆಗಿರಲಿಲ್ಲ, ಇದು ಕಾಸ್ ಆಫ್ ಪ್ರಿನ್ಸಿಪಲ್ ಆಗಿತ್ತು. ಪ್ರಕೃತಿಯ ಅತ್ಯಂತ ಆಳವಾಗಿರ್ತಕ್ಕಂತಹ ಫಿಸಿಕ್ಸ್. ನ್ಯೂಟನ್ ಇದನ್ನು ಮ್ಯಾಥಮ್ಯಾಟಿಕಲ್ ಆಗಿ ಮಾಡಿದ್ದ. ಆದರೆ ಬುದ್ಧ ಇದನ್ನು ಎಕ್ಸ್ಪೀರಿಯನ್ಸಿಯಲ್ ಆಗಿ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಐನ್ಸ್ಟೀನ್, ಇಫ್ ದೇರ್ ಇಸ್ ಎನಿ ರಿಲಿಜನ್ ದಟ್ ವುಡ್ ಕೋಪ್ ವಿತ್ ಮಾಡರ್ನ್ ಸೈಂಟಿಫಿಕ್ ನೀಡ್ಸ್ ಇಟ್ ವುಡ್ ಬಿ ಬುದ್ಧಿಸಮ್ ಅಂತ ಹೇಳಿದ್ದಾರೆ. ಆಧುನಿಕ ವಿಜ್ಞಾನದ ಅಗತ್ಯಗಳಿಗೆ ಹೊಂದಿಕೊಳ್ಳಬಲ್ಲ ಯಾವುದಾದರೂ ಧರ್ಮವಿದ್ದರೆ ಅದು ಬೌದ್ಧ ಧರ್ಮವಾಗಿರುತ್ತದೆ ಅಂತ ನ್ಯೂಟನ್ ಹೇಳ್ತಾರೆ. ಯಾಕೆಂದರೆ ಬುದ್ಧ ಈ ಯೂನಿವರ್ಸನ್ನು ಬಿಲೀವ್ ಸಿಸ್ಟಮಿಂದ ನೋಡದೆ ಅಬ್ಸರ್ವೇಷನ್ನಿಂದ ಅರ್ಥೈಸಿಕೊಂಡಿದ್ರು. ಬುದ್ಧನ ಲಾಜಿಕ್ ರಿಲೇಟಿವಿಟಿ ಥರ ಇದೆ ಎಂದು ಐನ್ಸ್ಟೈನ್ ಒಪ್ಪಿಕೊಂಡಿದ್ದಾರೆ. ಇಲ್ಲಿ ಪ್ರತಿ ವಸ್ತು ಡಿಪೆಂಡೆಂಟ್ ಆಗಿದೆ, ಯಾವುದೂ ಕೂಡ ಇಂಡಿಪೆಂಡೆಂಟ್ಲಿ ಎಕ್ಸಿಸ್ಟ್ ಮಾಡಲ್ಲ. ಇದು ಐನ್ಸ್ಟೈನ್ ಅವರ ಫಿಲಾಸಫಿಗೆ ಮ್ಯಾಚ್ ಆಗುತ್ತೆ. ಇನ್ನೋರ್ವ ಪ್ರಸಿದ್ಧ ವಿಜ್ಞಾನಿ ಓಪನ್ಹೈಮರ್. ಅಟೋಮಿಕ್ ಬಾಂಬ್ ತಯಾರು ಮಾಡುವ ಮೊದಲು ಓಪನ್ಹೈಮರ್ ಅವರು ಬುದ್ಧನ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದರು. ಅವ್ರು ಹೇಳ್ತಾರೆ, ಬುದ್ಧಿಸ್ಟ್ ಸೈಕಾಲಜಿ ಈಸ್ ಅಹೆಡ್ ಆಫ್ ಮಾಡರ್ನ್ ಸೈನ್ಸ್ ಅಂತ. ಬೌದ್ಧ ಮನೋವಿಜ್ಞಾನವು ಆಧುನಿಕ ವಿಜ್ಞಾನಕ್ಕಿಂತ ಮುಂದಿದೆ ಎಂದು ಓಪನ್ಹೈಮರ್ ಹೇಳ್ತಾರೆ. ಯಾಕಂದರೆ ಮನಸ್ಸೇ ಎಲ್ಲವನ್ನ ಕ್ರಿಯೇಟ್ ಮಾಡುತ್ತದೆ ಎಂದು ಬುದ್ಧ ಹೇಳಿದರೆ, ಅಬ್ಸರ್ವರ್ ಇಲ್ಲದೆ ವಾಸ್ತವ ಅಥವಾ ರಿಯಾಲಿಟಿ ಅಸ್ತಿತ್ವಕ್ಕೆ ಬರೋದಿಲ್ಲ ಎಂದು ಫಿಸಿಕ್ಸ್ ಹೇಳುತ್ತದೆ. ಅಂದರೆ ಕ್ವಾಂಟಮ್ ಮೆಕ್ಯಾನಿಕ್ ಮತ್ತು ಬುದ್ಧನ ಧ್ಯಾನ ಒಂದೇ ಕಡೆ ಬಂದು ಸೇರುತ್ತವೆ. ಜಗತ್ತಿನ ಪ್ರಸಿದ್ಧ ನ್ಯೂರೋ ಸೈಂಟಿಸ್ಟ್ಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಫ್ರಾನ್ಸಿಸ್ಕೋ ವರೇಲಾ ಅವರು, ಬುದ್ಧ ಅಂಡರ್ಸ್ಟೂಡ್ ದಿ ಮೈಂಡ್ ಥೌಸಂಡ್ಸ್ ಆಫ್ ಇಯರ್ಸ್ ಬಿಫೋರ್ ನ್ಯೂರೋ ಸೈನ್ಸ್ ಅಂತ ಹೇಳ್ತಾರೆ. ನರವಿಜ್ಞಾನ ಉದಯಿಸಕ್ಕಿಂತ ಸಾವಿರಾರು ವರ್ಷಗಳ ಮುಂಚೆ ಬುದ್ಧ ಮನಸ್ಸಿನ ಸ್ವಭಾವವನ್ನು ಅರ್ಥ ಮಾಡಿಕೊಂಡಿದ್ರು ಅಂತ ಫ್ರಾನ್ಸಿಸ್ಕೋ ವರೇಲಾ ಹೇಳ್ತಾರೆ. ವರೇಲಾ ಅವರು ಕೆಲವು ಬೌದ್ಧ ಭಿಕ್ಕುಗಳ ಬ್ರೈನ್ ಸ್ಕ್ಯಾನ್ ಮಾಡಿ ನೋಡ್ತಾರೆ. ಅವರಿಗೆ ತುಂಬ ಶಾಕಿಂಗ್ ಆಗಿರ್ತಕ್ಕಂಥ ಒಂದು ವಿಷಯ ಗೊತ್ತಾಯಿತು. ಆ ಬೌದ್ಧ ಭಿಕ್ಕುಗಳ ಬ್ರೈನ್ ಸ್ಕ್ಯಾನ್ ಮಾಡಿದಾಗ 100+ ಹರ್ಟ್ ಸ್ಕ್ಯಾಮ್ ವೆಬ್ಸ್ ಆ ಮಾಂಕ್ಸ್ಗಳ ಮೆದುಳಿನಲ್ಲಿ ಕಂಡು ಬಂದಿತು. ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೆದುಳಿನಲ್ಲಿ ಕಾಣಲು ಸಾಧ್ಯವೇ ಇಲ್ಲ. ಇದನ್ನು ನೋಡಿ ಸೈನ್ಸ್ ಕೂಡ ಶಾಕ್ ಆಯಿತು. ಮೆಡಿಟೇಷನ್ ಬ್ರೈನ್ಗೆ ಸೂಪರ್ ಹ್ಯೂಮನ್ ಮಾಡುತ್ತದೆ ಎಂದು ಬುದ್ಧ ನಮಗೆ 2600 ವರ್ಷಗಳ ಹಿಂದೆ ಹೇಳಿದ್ದಾರೆ. ಜಗತ್ತಿನ ಇನ್ನೋರ್ವ ಪ್ರಸಿದ್ಧ ವಿಜ್ಞಾನಿ, ವಿಕಾಸವಾದಿ ಜೀವಶಾಸ್ತ್ರಜ್ಞರಾಗಿರ್ತಕ್ಕಂತಹ ರಿಚರ್ಡ್ ಡಾಕಿನ್ಸ್ ಹೇಳ್ತಾರೆ, ಬುದ್ಧಿಸಮ್ ಈಸ್ ದಿ ಒನ್ಲಿ ರಿಲಿಜನ್ ದಟ್ ನೋಸ್ ಕಾನ್ಫ್ಲಿಕ್ಟ್ ವಿತ್ ಸೈನ್ಸ್ ಅಂತ. ವಿಜ್ಞಾನದೊಂದಿಗೆ ಸಂಘರ್ಷ ಹೊಂದಿರದ ಏಕೈಕ ಧರ್ಮ ಬೌದ್ಧ ಧರ್ಮ ಎಂದು ಡಾಕಿನ್ಸ್ ಹೇಳುತ್ತಾರೆ.
ಯಾಕೆಂದರೆ ಬುದ್ಧ ಯಾವುದನ್ನೂ ಕೂಡ ಬ್ಲೈಂಡ್ಲಿ ನಂಬುವುದಕ್ಕೆ ಹೋಗಬೇಡಿ, ಮೊದಲು ಅದನ್ನು ಪರೀಕ್ಷಿಸಿ, ಸ್ವತಃ ಅನುಭವ ಮಾಡಿ, ನಂತರ ಅದನ್ನು ಒಪ್ಪಿಕೊಳ್ಳಿ ಎಂದು ಹೇಳಿದರು. ವಿಜ್ಞಾನ ಕೂಡ ಇದನ್ನೇ ಹೇಳುತ್ತದೆ. ಟೆಸ್ಟ್, ರಿಪೀಟ್, ವೆರಿಫೈ, ನೋ ಬಿಲೀಫ್ ಅಂತ. ಸ್ಯಾಮ್ ಹ್ಯಾರಿಸ್ ಅನ್ನುವಂತಹ ಅಮೆರಿಕದ ಪ್ರಸಿದ್ಧ ತತ್ವಜ್ಞಾನಿ, ಲೇಖಕ, ನ್ಯೂರೋ ಸೈಂಟಿಸ್ಟ್ 2004ರಲ್ಲಿ ಪ್ರಕಟವಾಗಿರ್ತಕ್ಕಂತಹ ದಿ ಎಂಡ್ ಆಫ್ ಫೇತ್ ಎಂಬ ಪುಸ್ತಕದಿಂದ ಇವರು ಹೆಚ್ಚು ಪ್ರಸಿದ್ಧರಾಗಿದ್ದಾರೆ. ಸ್ಯಾಮ್ ಹ್ಯಾರಿಸ್ ಅವರು ವೇಕಿಂಗ್ ಅಪ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಬುದ್ಧ ವಾಸ್ ದಿ ಫಸ್ಟ್ ಸೈಂಟಿಸ್ಟ್ ಆಫ್ ದ ಮೈಂಡ್ ಅಂತ ಹೇಳ್ತಾರೆ. ಎಲ್ಲ ರೀತಿಯ ದುಃಖ, ನರಳಾಟಗಳಿಗೆ ವೈಜ್ಞಾನಿಕ ಕಾರಣ ಅಟ್ಯಾಚ್ಮೆಂಟ್, ಡಿಸೈರ್ಸ್, ಇಗ್ನೋರೆನ್ಸ್, ಹಾಗೂ ಇದರ ಸೊಲ್ಯೂಷನ್ ಕೂಡ ಸೈಂಟಿಫಿಕ್ ಆಗಿ ಹೇಳಿದ್ದಾರೆ. ಅಬ್ಸರ್ವ್, ಅಂಡರ್ಸ್ಟ್ಯಾಂಡ್, ಮೈಂಡ್, ಬ್ರೈನ್. ಮೈಂಡ್ ಇಸ್ ಎ ಪ್ರೊಸೆಸ್. ಮನಸ್ಸು ಒಂದು ಪ್ರವಾಹ, ಅದು ಸ್ಥಾಯಿ ವಸ್ತು ಅಲ್ಲ ಎಂದು ಬುದ್ಧ ಅವಾಗಲೇ ಹೇಳಿದ್ರು. ವಿಜ್ಞಾನಿಗಳಿಗೆ ಅರ್ಥ ಆಗಲು 2600 ವರ್ಷಗಳು ಬೇಕಾಯಿತು. ಐನ್ಸ್ಟೈನ್ನ ಬುದ್ಧಿ, ನ್ಯೂಟನ್ನ ಗಣಿತಶಾಸ್ತ್ರ, ಓಪನ್ ಹೈಮರ್ನ ಫೈರ್, ಸ್ಯಾಮ್ ಹ್ಯಾರಿಸನ ಲಾಜಿಕ್, ರಿಚರ್ಡ್ ಡಾಕಿನ್ಸನ ಸ್ಕೆಪ್ಟಿಸಿಸಮ್, ಇವೆಲ್ಲ ಒಂದೇ ಜಾಗದಲ್ಲಿ ಬಂದು ನಿಲ್ಲುತ್ತವೆ. ಅದು ಬುದ್ಧನ ಮುಂದೆ. ಎಲ್ಲಿ ವಿಜ್ಞಾನ ಎಕ್ಸ್ಪಿರಿಮೆಂಟ್ ಮೂಲಕ ತಲುಪಿತೋ ಅಲ್ಲಿ ಬುದ್ಧ ಎಕ್ಸ್ಪೀರಿಯನ್ಸ್ ಮೂಲಕ ಆಲ್ರೆಡಿ ತಲುಪಿದ್ದರು. ಪ್ರಸಿದ್ಧ ಅಮೆರಿಕನ್ ಖಗೋಳಶಾಸ್ತ್ರಜ್ಞ ಕಾರ್ಲ್ ಸಗನ್ ಹೇಳ್ತಾರೆ, ಈ ಬ್ರಹ್ಮಾಂಡವನ್ನು ಜಗತ್ತಿನಲ್ಲಿ ಅತಿ ಆಳವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವರು ಯಾರಾದರೂ ಇದ್ರೆ ಅದು ಕಾರ್ಲ್ ಸಗನ್ ಅವರು. ಆ ಕಾರ್ಲ್ ಸಗನ್ ಹೇಳ್ತಾರೆ, ಸಂಪೂರ್ಣ ಬ್ರಹ್ಮಾಂಡ ಒಂದೇ ಧೂಳಿನಿಂದ ನಿರ್ಮಾಣವಾಗಿದೆ. ಈ ಯೂನಿವರ್ಸ್ ಒಂದು ಇಂಟರ್ ಕನೆಕ್ಟೆಡ್ ವೆಬ್, ಅಂದ್ರೆ ಪರಸ್ಪರ ಸಂಪರ್ಕ ಹೊಂದಿರತಕ್ಕಂತಹ ಜಾಲ ಆಗಿದೆ ಎಂದು ಹೇಳ್ತಾರೆ. ಇದನ್ನೇ ಬುದ್ಧ 2600 ವರ್ಷಗಳ ಹಿಂದೆ ಪ್ರತಿತ್ಯ ಸಮುತ್ಪಾದ ಸಿದ್ಧಾಂತದ ಮೂಲಕ ತಿಳಿಸಿದ್ದಾರೆ. ಡಿಪೆಂಡೆಂಟ್ ಒರಿಜಿನೇಷನ್ ಅಂದ್ರೆ ಯಾವುದೇ ಘಟನೆ ಅಥವಾ ಅನುಭವವು ಒಂದು ಕಾರಣದಿಂದ ಮಾತ್ರ ಸ್ವತಂತ್ರವಾಗಿ ಉಂಟಾಗೋದಿಲ್ಲ. ಅದಕ್ಕೆ ಅನೇಕ ಕಾರಣಗಳು ಮತ್ತು ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿ ಉದ್ದೇಶಿಸುತ್ತದೆ. ಇಂದು ಯಾವ ಕಾಸ್ಮಾಲಜಿ ಇಂಟರ್ ಕನೆಕ್ಟೆಡ್ ಯೂನಿವರ್ಸ್ ತಿಳಿಯಲು ಪ್ರಯತ್ನಿಸುತ್ತದೆಯೋ ಅದನ್ನು ಬುದ್ಧ ಅವಾಗಲೇ ಹೇಳಿ ಹೋಗಿದ್ದಾರೆ. ಕಾರ್ಲ್ ಸಗನ್ ಪ್ರಕಾರ, ಇಫ್ ದೇರ್ ಈಸ್ ಎನಿ ಸ್ಪಿರಿಚುವಲ್ ಥಾಟ್ ದಟ್ ಮ್ಯಾಚಸ್ ಕಾಸ್ಮಾಲಜಿ, ಇಟ್ ಈಸ್ ಬುದ್ಧಿಸಮ್. If there is any spiritual thought that matches cosmology, it is Buddhism. ಅಂದರೆ ವಿಶ್ವದ ಸ್ವರೂಪ ಮತ್ತು ಉಗಮವನ್ನು ವಿವರಿಸುವ ಕಾಸ್ಮಾಲಜಿಯ ಚಿಂತನೆಗಳಿಗೆ ಹೊಂದಿಕೊಳ್ಳುವ ಯಾವುದೇ ಆಧ್ಯಾತ್ಮಿಕ ಚಿಂತನೆ ಇದ್ದರೆ ಅದು ಬೌದ್ಧ ಧರ್ಮ. ಅದೇ ರೀತಿ ನೀರ್ ಬೋಲ್ ಅನ್ನುವಂತಹ ಡೆನ್ಮಾರ್ಕ್ನ ಪ್ರಸಿದ್ಧ ಭೌತಶಾಸ್ತ್ರಜ್ಞರು, ಅವರು ಆಧುನಿಕ ಕ್ವಾಂಟಮ್ ಭೌತಶಾಸ್ತ್ರದ ಪ್ರಮುಖ ಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ. ಅವರ ಸಿದ್ಧಾಂತದ ಪ್ರಕಾರ ರಿಯಾಲಿಟಿ ಈಸ್ ಕಾಂಪ್ಲಿಮೆಂಟ್ರಿ ಎಂಬ ಬಹುದೊಡ್ಡ ಮಾತನ್ನು ಅವ್ರು ಹೇಳ್ತಾರೆ. ಅಂದ್ರೆ ರಿಯಾಲಿಟಿ ಈಸ್ ಕಾಂಪ್ಲಿಮೆಂಟ್ರಿ. ವಾಸ್ತವಿಕತೆಯನ್ನ ಒಂದೇ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ವಿಭಿನ್ನ ಪೂರಕ ದೃಷ್ಟಿಕೋನಗಳನ್ನು ವಾಸ್ತವಿಕತೆಯ ವಿಭಿನ್ನ ಮುಖಗಳನ್ನು ತೋರಿಸುತ್ತವೆ. ಉದಾಹರಣೆಗೆ, ಬೆಳಕು ಅಥವಾ ಎಲೆಕ್ಟ್ರಾನ್ ಅನ್ನ ಕೆಲ ಪ್ರಯೋಗಗಳಲ್ಲಿ ತರಂಗ, ವೇವ್ ದಂತೆ, ಮತ್ತಿತರ ಪ್ರಯೋಗಗಳಲ್ಲಿ ಕಣ, ಪಾರ್ಟಿಕಲ್ ದಂತೆ ಕಾಣಬಹುದು. ಅದನ್ನು ನೋಡಬಹುದು. ಬುದ್ಧನ ಪ್ರತಿತ್ಯ ಸಮುತ್ಪಾದದ ಮೂಲ ಭಾವ ಇದೆ. ಇದು ಇದ್ದಾಗ ಅದು ಉಂಟಾಗುತ್ತದೆ, ಇದು ಉದಯಿಸಿದಾಗ ಅದು ಉದಯಿಸುತ್ತದೆ, ಇದು ಇಲ್ಲದಾಗ ಅದು ಇಲ್ಲವಾಗುತ್ತದೆ, ಇದು ನಿರೋಧವಾದಾಗ ಅದು ಕೂಡ ನಿರೋಧವಾಗುತ್ತದೆ ಅಂತ. ಜರ್ಮನಿಯ ಪ್ರಸಿದ್ಧ ಭೌತಶಾಸ್ತ್ರಜ್ಞರಾಗಿರ್ತಕ್ಕಂತಹ ಮ್ಯಾಕ್ಸ್ ಪ್ಲಾಂಕ್ ಇವರನ್ನ ಕ್ವಾಂಟಮ್ ಸಿದ್ಧಾಂತದ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ. ಈ ಮ್ಯಾಕ್ಸ್ ಪ್ಲಾಂಕ್ ನೊಬೆಲ್ ಪ್ರಶಸ್ತಿ ಪಡೆದವರು. ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮ್ಯಾಕ್ಸ್ ಪ್ಲಾಂಕ್, ಐ ರಿಗಾರ್ಡ್ ಕಾನ್ಸಿಯನ್ಸಿಯಸ್
ಆಸ್ ಫಂಡಮೆಂಟಲ್. ಐ ರಿಗಾರ್ಡ್ ಮ್ಯಾಟರ್ ಆಸ್ ಡೆರೈವೇಟಿವ್ ಫ್ರಮ್ ಕಾನ್ಸಿಯಸ್ನೆಸ್ ಅಂತ ಹೇಳ್ತಾರೆ. ಅಂದರೆ ಮೊದಲು ಮೈಂಡ್, ನಂತರ ಜಗತ್ತು. ಇದೇ ಬುದ್ಧರ ಅತ್ಯಂತ ಪವರ್ಫುಲ್ ಫಾರ್ಮುಲಾ ಆಗಿತ್ತು. ಮನಸ್ಸೇ ಎಲ್ಲದರ ಮೂಲ. ನೀವು ಏನನ್ನ ಯೋಚಿಸುತ್ತೀರಿ ಅದೇ ಆಗುತ್ತೀರಿ. ಕಾನ್ಸಿಯಸ್ನೆಸ್ ಕ್ರಿಯೇಟ್ ರಿಯಾಲಿಟಿ ಎಂದು ಮ್ಯಾಕ್ಸ್ ಪ್ಲ್ಯಾಕ್ ಹೇಳಿದರೆ, ಚಿತ್ತಲೋಕ ಸಮುತ್ಯ ಎಂದು ಬುದ್ಧ ಹೇಳ್ತಾರೆ. ಅಂದರೆ ಮನಸ್ಸೇ ಜಗತ್ತಿನ ನಿರ್ಮಾಣ ಮಾಡುತ್ತದೆ ಎಂಬುದು ಬುದ್ಧರ ವಿಚಾರ. ಇವೆಲ್ಲವನ್ನ ಅರ್ಥ ಮಾಡಿಕೊಂಡಾಗ ಬುದ್ಧರ ಧಮ್ಮ ಒಂದು ಬಹುದೊಡ್ಡ ವಿಜ್ಞಾನ. ಧಮ್ಮ ಎಂದರೆ ಧರ್ಮ ಅಲ್ಲ, ಬುದ್ಧರ ಧಮ್ಮ ಎಂದರೆ ಪ್ರಕೃತಿಯ ನಿಯಮ. ಪ್ರಕೃತಿ